ಹಾಯ್ ವೀವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತಾ ನನ್ನ ವಿಡಿಯೋವನ್ನು ಕಂಟಿನ್ಯೂ ಮಾಡುತ್ತಿದ್ದೇನೆ. ಇವತ್ತಿನ ವಿಷಯ ಯಾರೋ ಏನೋ ಅಂದರು ಅಂತ. ಎಪಿಸೋಡ್ 3. ನನ್ನ ಪ್ರೀತಿಯ ಮಿತ್ರರೇ, ಚೆನ್ನಾಗಿ ಓದಿಕೊಂಡಿದ್ದ ಒಬ್ಬ ಯುವಕ ಸಾಫ್ಟ್ವೇರ್ ಕಂಪನಿಯೊಂದರಲ್ಲಿ ಉದ್ಯೋಗಿಯಾಗಿದ್ದ. ಆತ ಎಲ್ಲರ ಜೊತೆಯಲ್ಲೂ ಪ್ರೀತಿ ಸ್ನೇಹದಿಂದ ಇರುತ್ತಿದ್ದ. ಆತನ ಮೇಲಿನ ಅಧಿಕಾರಿಗಳಲ್ಲಿ ಒಬ್ಬ ಅಧಿಕಾರಿ ಮಾತ್ರ ಈತನನ್ನು ಕಂಡರೆ ಅದೇಕೋ ಉರ್ಕೊಂಡು ಸಾಯ್ತಿದ್ದ. ಆ ಯುವಕ ಮಾಡಿದ ಪ್ರತಿಯೊಂದು ಕೆಲಸದಲ್ಲಿಯೂ ಆ ಮೇಲಧಿಕಾರಿ ಒಂದಲ್ಲ ಒಂದು ತಪ್ಪನ್ನು ಹುಡುಕುತ್ತಿದ್ದ. ಆಗ ಆ ಯುವಕ, ನಾನು ತುಂಬ ಕಷ್ಟಪಟ್ಟು ಕೆಲಸ ಮಾಡುತ್ತೇನೆ, ಇಲ್ಲಿನ ಎಲ್ಲರಿಗೂ ನನ್ನ ಕೆಲಸ ಇಷ್ಟವಾಗುತ್ತಿದೆ, ಅದೇಕೋ ಈ ಮೇಲಧಿಕಾರಿಯೊಬ್ಬನಿಗೆ ಮಾತ್ರ ಯಾಕೆ ನನ್ನ ಕೆಲಸ ಇಷ್ಟವಾಗುತ್ತಿಲ್ಲ, ನನ್ನನ್ನು ನೋಡಿ ಆತ ಯಾಕೆ ಅಷ್ಟೊಂದು ಕೋಪಗೊಳ್ಳುತ್ತಾನೆ ಎಂದು ಚಿಂತೆಗೆ ಒಳಗಾದ. ಸ್ನೇಹಿತರೆ, ಇಂತಹ ಅನುಭವಿಗಳಿಗೆ ಪ್ರತಿನಿತ್ಯದ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರೂ ಸಹ ಒಳಗಾಗಿರುತ್ತಾರೆ ಅಲ್ವಾ? ಈ ರೀತಿಯ ಮಾನಸಿಕ ಖಿನ್ನತೆಗೆ ಒಳಗಾಗುತ್ತಿರುವವರಿಗೆ ನಾನೊಂದು ಒಳ್ಳೆಯ ಮಾತನ್ನು ಹೇಳುತ್ತೇನೆ. ಶ್ರೀರಾಮಚಂದ್ರನಂತಹ ವ್ಯಕ್ತಿಯೇ ರಾವಣನಿಗೆ ಇಷ್ಟವಾಗಲಿಲ್ಲ. ಶ್ರೀಕೃಷ್ಣನಂತವನನ್ನೇ ಕಂಸನೂ ಸಹ ಇಷ್ಟಪಡಲಿಲ್ಲ. ಧರ್ಮರಾಯನಂತಹ ಮಹಾನ್ ಭಾವನನ್ನೇ ದುರ್ಯೋಧನನೂ ಇಷ್ಟಪಡಲಿಲ್ಲ. ಅಂದ ಮೇಲೆ ಈ ಜಗತ್ತಿನಲ್ಲಿ ಎಲ್ಲರೂ ಮೆಚ್ಚುವ ಹಾಗೆ ಬದುಕಲು ಸಾಮಾನ್ಯ ಮನುಷ್ಯರಾದ ನಮಗೆ ಸಾಧ್ಯನಾ ಹೇಳಿ? ಖಂಡಿತ ಸಾಧ್ಯವಿಲ್ಲ. ನಾವು ಮಾಡುತ್ತಿರುವುದು ಒಳ್ಳೆಯ ಕೆಲಸವೇ ಆದರೂ ಅದನ್ನು ಈ ಜಗತ್ತಿನಲ್ಲಿ ಎಲ್ಲರೂ ಮೆಚ್ಚಬೇಕು ಅಂತ ನಾವು ಭಾವಿಸಿದರೆ ಅದಕ್ಕಿಂತ ದೊಡ್ಡ ಮೂರ್ಖತನ ಮತ್ತೊಂದಿಲ್ಲ. ನನ್ನ ಪ್ರೀತಿಯ ಯುವ ಮಿತ್ರರೇ, ಈ ಜಗತ್ತಿನಲ್ಲಿ ಎಲ್ಲರೂ ಎಲ್ಲರಿಗೂ ಇಷ್ಟ ಆಗಲೇಬೇಕು ಅಂತ ರೂಲ್ಸ್ ಏನೂ ಇಲ್ಲ ಅಲ್ವಾ? ಪರಿಚಯವಿಲ್ಲದ ವ್ಯಕ್ತಿಗಳನ್ನು ಕಂಡಾಗಲೇ ನಾಯಿಗಳು ಹೆಚ್ಚು ಬೊಗಳುವುದು. ಅದೇ ರೀತಿ ನಿಮ್ಮ ಬಗ್ಗೆ ಪೂರ್ತಿ ತಿಳಿಯದವರೇ ನಿಮ್ಮನ್ನು ಬಾಯಿಗೆ ಬಂದಂತೆ ತೆಗಳುವುದು. ಆದ್ದರಿಂದ ಈ ಪ್ರಪಂಚದಲ್ಲಿ ನಿಮ್ಮ ಬಗ್ಗೆ ಯಾರು ಏನು ಬೇಕಾದರೂ ಮಾತಾಡಿಕೊಳ್ಳಲಿ, ಅದಕ್ಕೆ ತಲೆ ಕೆಡಿಸಿಕೊಳ್ಳಬೇಡಿ. ನೀವು ಒಳ್ಳೆಯವರಾಗಿದ್ದುಕೊಂಡು ನಿಮ್ಮ ಆತ್ಮಸಾಕ್ಷಿ ಒಪ್ಪುವಂತೆ ಬದುಕುತ್ತಾ ನೀವಾಗಿರಿ, ಅಷ್ಟೇ ಸಾಕು. ಆದರೂ ಕೆಲವು ಜನ ನಿಮ್ಮನ್ನು ನೋಡಿ ಉಕ್ಕೊಂಡು ಸಾಯೋದು ಯಾಕೆ ಗೊತ್ತಾ? ನಿಮ್ಮ ಮಟ್ಟವನ್ನು ಅವರಿಂದ ತಲುಪಲು ಸಾಧ್ಯವಾಗದಿದ್ದಾಗ, ನಿಮ್ಮಲ್ಲಿರುವ ಒಳ್ಳೆಯ ಗುಣಗಳು ಅವರಲ್ಲಿಲ್ಲದಿದ್ದಾಗ, ಅವರು ನಿಮ್ಮ ಜೀವನ ಶೈಲಿಯನ್ನು ಕಾಪಿ ಹೊಡೆಯಲು ಪ್ರಯತ್ನಿಸಿ ಅದು ಅವರಿಂದ ಸಾಧ್ಯವಾಗದಿದ್ದಾಗ, ಅವರ ಮಾತುಗಳನ್ನು ನೀವು ಕೇಳದಿದ್ದಾಗ. ಸ್ನೇಹಿತರೆ, ನಿಮ್ಮನ್ನು ನೋಡಿ ಕೆಲವರು ಯಾಕೆ ಉರ್ಕೊಂಡು ಸಾಯ್ತಾರೆ ಅಂತ ಈಗಲಾದರೂ ಅರ್ಥವಾಯಿತು ತಾನೇ? ಉರಿಯುವರು ಉರಿಯಲಿ, ಕುದಿಯುವರು ಕುದಿಯಲಿ, ನಿಮ್ಮ ಪಾಡಿಗೆ ನೀವಿರಿ. ಉರಿಯುವವರೆಲ್ಲ ಬೂದಿಯಾಗಿ ಹೋಗುತ್ತಾರೆ, ಕುದಿಯುವವರೆಲ್ಲ ಹಾವಿಯಾಗಿ ಹೋಗುತ್ತಾರೆ. ನಿಮ್ಮ ಯಶಸ್ಸನ್ನು, ನಿಮ್ಮ ಸಾಧನೆಯನ್ನು ಕಂಡು ಅತಿ ಹೆಚ್ಚು ಹೊಟ್ಟೆ ಕಿಚ್ಚು ಪಡುವವರು ನಿಮ್ಮ ಸಂಬಂಧಿಕರೇ ಆಗಿರ್ತಾರೆ. ಅವರು ನೀವು ಸಾಧಿಸುವ ಮುನ್ನ ನಿಮ್ಮನ್ನು ಅಸಹ್ಯವಾಗಿ ಕಾಣ್ತಾರೆ, ನೀವು ಸಾಧಿಸಿದ ನಂತರ ನಿಮ್ಮನ್ನು ವಿಶೇಷವಾಗಿ ನೋಡ್ತಾರೆ. ಈ ಜನನೇ ಇಷ್ಟು. ನೀವು ಬೇಜಾರು ಮಾಡಿಕೊಳ್ಳಲ್ಲ ಅಂದರೆ ನಾನೊಂದು ಮಾತು ಹೇಳ, ಅಕ್ಕಿಯಲ್ಲಿ ನೆಲ್ಲು, ರಾಗಿಯಲ್ಲಿ ಕಲ್ಲು, ದಾರಿಯಲ್ಲಿ ಮುಳ್ಳು, ನಿಮ್ಮ ಸ್ನೇಹ ಹಾಗೂ ಸಂಬಂಧದಲ್ಲಿ ಸುಳ್ಳು ಕಂಡ ತಕ್ಷಣ ಮುಲಾಜಿಲ್ಲದೆ ತೆಗೆದು ದೂರ ಎಸೆಯಿರಿ. ಮಾತು ಸ್ವೀಟ್ ಆಗಿ, ಮನಸ್ಸು ಸಾಫ್ಟ್ ಆಗಿ, ಮೌನ ಟೆಸ್ಟ್ ಆಗಿ, ಕೋಪ ಶಾರ್ಟ್ ಆಗಿ, ದ್ವೇಷ ಲಾಸ್ಟ್ ಆಗಿ, ಜೀವನ ಬೆಸ್ಟ್ ಆಗಿರಲಿ. ಏನಂತೀರಾ? ನನ್ನ ವಿಡಿಯೋವನ್ನು ಕೊನೆವರೆಗೂ ನೋಡಿದ ವ್ಯೂವರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಮತ್ತು ನನ್ನ ವಿಡಿಯೋವನ್ನು ಮೊದಲನೇ ಸಲ ನೋಡುತ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಅಲ್ಲೇ ಇರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಇದರಿಂದ ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತದೆ.